ವಿನಯ್ ಸೋಮಯ್ಯ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹುಟ್ಟೂರಿಗೆ ತಲುಪಿರುವಂಥದ್ದು ವಿನಯ್ ಮೃತದೇಹ. ವಿಶಾಲನಗರದ ಯಡುಂಡೆಯಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಅವರ ಊರು ವಿನಯ್ ಸೋಮಯ್ಯ ಅವರ ಊರು, ಅಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ತಂದೆಯ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕುಶಾಲನಗರದಲ್ಲಿರುವಂಥ ಯಡುಂಡೆಯಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿರುವಂಥದ್ದು. ತಮ್ಮ ಮಗನ ಸಾವಿಗೆ ನ್ಯಾಯ ಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಇವತ್ತು ಬೆಳಗ್ಗೆ ಎಲ್ಲ ಜೋರಾಗಿ ಪ್ರತಿಭಟನೆ ಮಾಡಲಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಹಾಗೆ ಅಲ್ಲಿನ ಸಂಸದರಾಗಿರುವಂಥ ಯದುವೀರ್ ಒಡೆಯರ್ ಸೇರಿದಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ, ಸಾಕಷ್ಟು ಜನ ಬಿಜೆಪಿಯ ಪ್ರಮುಖ ನಾಯಕರೆಲ್ಲ ಬಂದಿದ್ದರು. ಪ್ರತಿಭಟನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಲಾಯಿತು. ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಆ ಸಂದರ್ಭದಲ್ಲಿ ವಶಕ್ಕೆ ಪಡ್ಕೊಂಡ್ರು ಬಿಜೆಪಿ ನಾಯಕರನ್ನ ಪೊಲೀಸರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಎಫ್ಐಆರ್ ದಾಖಲು ಮಾಡಲೇಬೇಕು ಶಾಸಕರ ವಿರುದ್ಧ. ಇಬ್ಬರು ಶಾಸಕರು, ವಿರಾಜಪೇಟೆ ಮತ್ತು ಮಡಿಕೇರಿಯ ಶಾಸಕರ ವಿರುದ್ಧ ಎಫ್ಐಆರ್ ಆಗಬೇಕು, ಅವರ ಹೆಸರನ್ನು ಉಲ್ಲೇಖ ಮಾಡಬೇಕು ಅಂತ ಆಗ್ರಹಿಸಲಾಯಿತು. ಆ ಕಾರಣಕ್ಕೋಸ್ಕರ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಡಿಕೇರಿಯ ಪ್ರತಿನಿಧಿ ಪ್ರೇಮ್ ಕುಮಾರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರೇಮ್, ಎಷ್ಟೊತ್ತಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಮತ್ತು ಒಂದ್ ಕಡೆ ಈ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಯಾರೆಲ್ಲ ಪ್ರಮುಖ ನಾಯಕರೆಲ್ಲ ಭಾಗಿಯಾಗ್ತಾ ಇದ್ದಾರೆ? ಹೌದು, ಏನು ಕೊಡಗು ಜಿಲ್ಲೆಯಲ್ಲಿ ಒಂದು ದೊಡ್ಡ ಹೈಡ್ರಾಮಾ ನಡೆದಿರುವಂತದ್ದು. ಇಂದು ಅಂದ್ರೆ ಆತ್ಮಹತ್ಯೆ ಅಂದ್ರೆ ಕಾಂಗ್ರೆಸ್ ನಾಯಕರ ಮೇಲೆ ಆರೋಪವನ್ನು ಮಾಡಿ ಡೆತ್ ಪ್ರದೇಶ ಆತ್ಮಹತ್ಯೆ ಮಾಡಿಕೊಂಡಂತಹ ವಿನಯರವರ ಪಾರ್ಥಿವ ಅಂದ್ರೆ ಅವರ ಮೃತದೇಹ ಕುಶಲನಗರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೂಡ ಹಲವಾರು ರಾಜಕೀಯ ಹೈಡ್ರಾಮಾಗಳು ನಡೆದಿರುವಂತದ್ದು. ಇಂದು ಅವರ ಹುಟ್ಟೂರಿನಲ್ಲಿ ಸ್ವಗ್ರಾಮವಾದಂತಹ ಒಂದು ಯಡುಂಡೆ ಗ್ರಾಮದಲ್ಲಿ ಕೂಡ ಅವರ ತಂದೆಯ ಶವ ಸಂಸ್ಕಾರ ಮಾಡಿದಂತಹ ಪಕ್ಕದಲ್ಲೇ ಅವರ ವಿನಯರವರು ಕೂಡ ಶವ ಸಂಸ್ಕಾರ ಮಾಡೋದಕ್ಕೆ ಅವರ ಕುಟುಂಬಸ್ಥರು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಏನು ಮೃತದೇಹ ಅವರ ಹುಟ್ಟೂರಿಗೆ ಬಂದಂತಹ ಸಂದರ್ಭದಲ್ಲಿ ಅವರ ತಂದೆ, ಅವರ ತಾಯಿ, ಮತ್ತೆ ಅವರ ಹೆಂಡತಿ ಮತ್ತೆ ಮಕ್ಕಳಾಗಿರ್ಬೋದು ಮತ್ತೆ ಸಹೋದರರು ಎಲ್ಲರೂ ಕೂಡ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮತ್ತೆ ಅವರ ದೇಹವನ್ನ ನೋಡಿ, ಮೃತದೇಹವನ್ನ ನೋಡಿ ಗೋಳಾಡೋದನ್ನ ನಾವು ನೋಡ್ಬೋದಾಗಿರುವಂತದ್ದು. ಅದೇ ಪ್ರಮುಖವಾಗಿ ಅಲ್ಲಿರುವಂತಹ ಅಕ್ಕಪಕ್ಕವಾಗಿರುವಂತಹ ಅವರ ನೆಂಟರಿಷ್ಟರು ಎಲ್ಲರೂ ಕೂಡ ಬಂದು ಅವರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಅವರ ಯಡುಂಡೆ ಗ್ರಾಮದಲ್ಲಿ ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡು ಕೆಲವು ನಿಮಿಷಗಳಲ್ಲಿ ಅಂತ್ಯಕ್ರಿಯೆ ನೆರವೇರಲಿರುವಂತದ್ದು. ಅಂದ್ರೆ ಏನು ಪ್ರಮುಖವಾಗಿ ಮುಂಜಾನೆಯಿಂದಲೂ ಕೂಡ ರಾಜಕೀಯ ಚರ್ಚೆಗೆ ಗ್ರಾಸವಾದಂತಹ ರಾಜಕೀಯ ಹೈಡ್ರಾಮಕ್ಕೆ ಕಾರಣವಾದಂತಹ ಒಂದು ಪ್ರತಿಭಟನೆಗಳು ಕೂಡ ನಡೆದಿರುವಂತದ್ದು. ಅಂದ್ರೆ ಮಡಿಕೇರಿ ಶಾಸಕರು ಮತ್ತೆ ವಿರಾಜಪೇಟೆ ಶಾಸಕರ ಮೇಲೆ ಎಫ್ಐಆರ್ ದಾಖಲಾಗಬೇಕು, ಅವರ ಹೆಸರು ನಮೂದಾಗಬೇಕು ಅಂತ ಹೇಳಿ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆರಂಭವಾಯಿತು. ನಂತರ ಅವರು ಯಾವುದೇ ರೀತಿಯಲ್ಲಿ ಕೂಡ ಅಂದ್ರೆ ಪೊಲೀಸರು ಕೂಡ ಯಾವುದೇ ರೀತಿಯ ಒಂದು ಕೂಡ ಕೇರ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಡಿವೈಎಸ್ಪಿ ಕಚೇರಿಗೆ ಶವವನ್ನ ಇಟ್ಟು ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಡಿವೈಎಸ್ಪಿ ಕಚೇರಿಗೆ ಮುತ್ತೆ ಹಾಕೋದಕ್ಕೆ ಪ್ರಯತ್ನ ಪಟ್ಟು ನಂತರವಾಗಿ ಅವರ ವಿಜೇಂದ್ರ ಮತ್ತೆ ಅವರ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ಕೂಡ ಎಲ್ಲರನ್ನೂ ಕೂಡ ಪೊಲೀಸರು ಒಂದು ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಗಲಾಟೆ ಪ್ರತಿಭಟನೆ ಕೂಡ ಸ್ವಲ್ಪ ತಣ್ಣಗಾದಂತಹ ಸಂದರ್ಭದಲ್ಲಿ ಕುಟುಂಬಸ್ಥರು ವಿನಯ್ ಅವರ ಅಂತ್ಯಕ್ರಿಯೆಯಲ್ಲಿ ರಾಜ್ಯಾಧ್ಯಕ್ಷರು ನಾಯಕರೆಲ್ಲ ಭಾಗಿಯಾಗ್ತಾ ಇದಾರ, ಅವರೆಲ್ಲರೂ ಹೊರಟಾಯ್ತಾ? ಏನು ಅಂತಂದ್ರೆ ಅವರು ಕೂಡ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಎಲ್ಲರನ್ನು ಬಂಧನ ಮಾಡ್ತಾರೆ. ಬಂಧನ ಮಾಡಿ ನಂತರವಾಗಿ ಕೂಡ ಅಲ್ಲಿರುವಂತಹ ಅವರ ಅಂದ್ರೆ ಮೃತದೇಹವನ್ನ ಹುಟ್ಟೂರಿಗೆ ಕೊಂಡೊಯ್ದ ಸಂದರ್ಭದಲ್ಲಿ ಕೂಡ ವಿಜೇಂದ್ರ ಅವರವರು ಅಲ್ಲಿಗೆ ಕೂಡ ಅವರ ಮನೆಗೆ ಕೂಡ ಹೋಗೋದಿಲ್ಲ. ಅವರು ಕೂಡ ಇಲ್ಲಿಂದನೇ ಕುಶಲನಗರದಿಂದಲೇ ಕೂಡ ಎಲ್ಲ ಗಣ್ಯರು ಕೂಡ ಇಲ್ಲಿಂದನೇ ಹೋಗಿರುವಂತದ್ದು. ಅಲ್ಲಿ ಮಾಜಿ ಸಂಸದರಾದ ಅಂದ್ರೆ ಪ್ರತಾಪ್ ಸಿಂಹ ಅವರು ಕೂಡ ಹುಟ್ಟೂರಿಗೆ ಬರಬೇಕಾಗಿತ್ತು, ಅವರು ಕೂಡ ಬಂದಿಲ್ಲ. ಮತ್ತೆ ಅವರು ಸಂಸದರಾದಂತಹ ಯದುವೀರ್ ಅವರು ಕೂಡ ಬಿಟ್ರೆ ಮತ್ತೆ ಮಾಜಿ ಸ್ಪೀಕರ್ ಆದಂತಹ ಗೋಪಾಯರು ಕೂಡ ಅವರು ಬಂದು ಅಲ್ಲಿ ಅಂತ್ಯಕ್ರಿಯೆಯಲ್ಲಿ ಕೂಡ ಒಂದು ಪಾಲ್ಗೊಂಡಿದ್ರು. ನಂತರವಾಗಿ ಅವರು ಕೂಡ ಅಲ್ಲಿಂದ ಬಂದ್ರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಿರುವಂತದ್ದು. ಓಕೆ, ಧನ್ಯವಾದ ಪ್ರೇಮ್ ನಿಮ್ಮೆಲ್ಲ ಮಾಹಿತಿಗಾಗಿ.